ಹುಡುಗರು ವಿಡಿಯೋ ಚೆನ್ನಾಗಿ ಮಾಡ್ತೀರಾ ಅನ್ನೋದು ಇಸ್ ಕಾಮನ್, ಬಟ್ ಬ್ಯಾಗ್ ಹಿಡ್ಕೊಂಡು ನನಗೆ ರೋಡಲ್ಲಿ ನಡ್ಕೊಂಡು ಬಾ ಅಂತ ಹೇಳ್ತವ್ರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಿನ್ನೆ ತಂದಿರೋ ಐಟಮ್ಸ್ ಎಲ್ಲ ಬಿಟ್ಟು ಬಾಕಿ ಏನೇನು ಉಂಟು ಅದನ್ನು ಇವತ್ತು ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಒಂದು ಸ್ವಲ್ಪ ಸ್ಯಾರೀಸ್ಗಳು ಕೂಡ ಬೇಕಿತ್ತು, ಹಾಗೆ ಬ್ಯಾಂಗಲ್ಸ್, ದೇವ್ರ ಪೂಜೆಗೆ ಇಡೋವಂಥ ಸ್ವಲ್ಪ ಐಟಮ್ಸ್ಗಳೆಲ್ಲ ಬೇಕಿತ್ತು. ಸೊ ಬನ್ನಿ ಏನೇನು ತೊಗೊಳ್ತೀನಿ ಅಂತ ನಿಮಗೂ ತೋರಿಸ್ತೀನಿ, ಹೋಗೋಣ. ಇವಾಗ ಹೋಗ್ತಾ ಇದ್ದೀವಿ ನಾವು ನಮ್ಮಮ್ಮ ಮಾಡ್ತಾ ಇದ್ದೀವಿ. ಒಂದೇ ಒಂದು ಆಟೋನೂ ಬಂದಿಲ್ಲ ಇನ್ನು. ಗೈಸ್, ಮೊದಲು ನಮ್ಮ ಕಣ್ಣಿಗೆ ಬಿದ್ದಿದ್ದ ಮಲ್ಲಿಗೆ ಹೂವು. ಸೊ ಅದಕ್ಕೆ ಫಸ್ಟ್ ಹೋಗಿ ಹೂ ತೊಗೊಂಬಿಡೋಣ ಅಂತ ಹೂ ತೊಗೊಂಡು, ಹಬ್ಬದ ಟೈಮಲ್ಲಿ ನೆಕ್ಸ್ಟ್ ಲೆವೆಲ್ ರೇಟ್ ಏನೂ ಮಾಡೋಕ್ಕಾಗಲ್ಲ, ಬಟ್ ನಮಗೆ ಬೇಕಿತ್ತು ಅಂದ್ಬಿಟ್ಟು ನಾವು ತುಂಬ ಚೆನ್ನಾಗೆಲ್ಲ ಎಷ್ಟೆಷ್ಟು ಹೂ ಬೇಕು ಎಲ್ಲ ಹೂ ತೊಗೊಂಡು ಇವಾಗ ನಾವು ಫಸ್ಟ್ ರಥ ಬೀದಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಫಸ್ಟ್ ಇವಾಗ ಹೂ ತೊಗೊಂಡಾಯ್ತು ನಾವು. ಮತ್ತೆ ಇನ್ನೊಂದು ಕಡೆ ಬಂದು ಅಲ್ಲಿ ಹೂ ಇನ್ನೊಂದು ಸ್ವಲ್ಪ ಮೊಗ್ಗಾಗಿರೋ ಥರ ಕಾಣ್ತಾಯಿತ್ತು. ಸೊ ಅದಕ್ಕೆ ಮನಸ್ಸು ತಡಿಲಿಲ್ಲ, ಮತ್ತೆ ಇಲ್ಲೂ ಕೂಡ ಹೂ ತೊಗೊಂಡ್ಬಿಟ್ಟು ಇನ್ನೇನು ಮಾಡೋದು ಅಂತ. ಹಬ್ಬದ ಟೈಮಲ್ಲಿ ಹೂ ಮುಟ್ಕೊಳ್ಳಿಲ್ಲ ಅಂದರೆ ಅದಕ್ಕೆ ಮನಸ್ಸು ಸಮಾಧಾನನೇ ಅನಿಸೋದಿಲ್ಲ. ಗೈಸ್, ಹೂಗೆ ಎಲ್ಲ ದುಡ್ಡು ಮಾಡಾಯಿತು. ಇವಾಗ ಸ್ಯಾರಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ನೋಡೋಣ. ಐಬ್ರು ಇಲ್ಲೇ ತಾನೆ. ಗೋಲ್ಡ್ ಕಲರ್ ಚೆನ್ನಾಗೈತಲ್ಲ ಲಾಸ್ಟ್ ಒನ್. ಅಂದರೆ ಸ್ಯಾರಿ ಚೆನ್ನಾಗಿದ್ರೆ ಬಾರ್ಡ್ರು ಚೆನ್ನಾಗಿಲ್ಲ, ಬಾರ್ಡ್ರು ಚೆನ್ನಾಗಿದ್ರೆ ಸ್ಯಾರಿ ಚೆನ್ನಾಗಿಲ್ಲ. ಇವಾಗ ಇಲ್ಲಿ ಸ್ಯಾರಿ ತೊಗೊಳ್ಳೋಣ ಅಂತ ಬಂದಿದ್ದು, ಬಟ್ ಯಾವುದು ಲೈಕ್ ಆಗ್ತಾಯಿಲ್ಲ. ನೋಡಬೇಕು ಏನು ಮಾಡೋದು ಅಂತ. ಈಗ ಹೂ ತೊಗೊಂಡು ನೆಕ್ಸ್ಟ್ ಸ್ಯಾರಿ ತೊಗೊಳಕ್ಕಂತಾರೆ ಬಂದಿದ್ದೀವಿ. ಇದು ಉಂಟಲ್ಲ, ಒಂದು ತೊಗೊಂಡೋಗಿದ್ದೀನಲ್ಲ ಅಲ್ಲಿಗೆ. ಸ್ಯಾರಿ ತೊಗೊಳ್ಳೋಣ ಅಂತ ಬಂದಿದ್ವಿ. ಫಸ್ಟ್ ಹೂ ತೊಗೊಂಡು, ಹೆಣ್ಮಕ್ಳಿಗೆ ಹಬ್ಬ ಅಂದರೆ ಹೂ, ಎರಡು ಕಡೆನೂ ಹೂವು ತೊಗೊಂಬಿಟ್ಟು ಇವಾಗ ಸ್ಯಾರಿ ತೊಗೊಳಕ್ಕೆ ಬಂದಿದ್ವಿ. ನೋಡ್ಬೇಕು ಯಾವ್ದು ಇಷ್ಟ ಆಗುತ್ತೆ ಅಂತ. ಯಾವುದೂ ಅಷ್ಟು ಇಷ್ಟ ಆಗ್ತಾಯಿಲ್ಲ. ನೋಡೋಣ ಯಾವ್ದು ತೊಗೊತೀವಿ ಅಂತ. ಇದು ಉಂಟಲ್ಲ ಈ ಥರದ. ಫಸ್ಟ್ ವರಮಹಾಲಕ್ಷ್ಮಿ ಇದನ್ನೇ ತಗೊಂಡಿದ್ದು ಮಾತಾ. ಇದು ಚೆನ್ನಾಗೈತೆ, ಬಟ್ ಆದರೆ ಆರೆಂಜ್ ಉಂಟಲ್ಲ. ಇದೆರಡು ಚೂಸ್ ಮಾಡಿ. ಒಂದು ಸ್ಯಾರಿನೂ ತೊಗೊಳ್ಳಿಲ್ಲ, ಬಿಕಾಸ್ ಅವರು 3 ಸ್ಯಾರಿ ರೇಟ್ನ ಒಂದು ಸ್ಯಾರಿಗೆ ಹೇಳ್ತಾಯಿದ್ರು. ಸೊ ಅದಕ್ಕೆ ಬೇಡ ಅಂತ ವಾಪಸ್ ಹೋಗ್ತಾಯಿದ್ವಿ. ಗೈಸ್, ಇಲ್ಲಿ ರೆಡಿಮೇಡ್ ದೇವ್ರುಗಳನ್ನ ಇಟ್ಟಿದ್ರು. ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇತ್ತು ನೋಡೋಕ್ಕಂದ್ರೆ. ನನಗಂತೂ ಸಖತ್ ಖುಷಿ ಆಗೋಯಿತು ಅದೆಲ್ಲ. ಅದಾದಮೇಲೆ ಮತ್ತೆ ಪುನಃ ಇನ್ನೊಂದು ಶಾಪಿಗೆ ಬಂದು ಸ್ಯಾರಿ ನೋಡೋಣ ಅಂತ. ಯಾವುದೂ ಕೂಡ ಇಷ್ಟ ಆಗ್ತಿರ್ಲಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಯಾವ ಕಲೆಕ್ಷನ್ ಕೂಡ ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ ನಮಗೆ. ಮತ್ತು ರೇಟ್ ಕೂಡ ಅಷ್ಟೇ ಜಾಸ್ತಿ ಹೇಳ್ತಾಯಿದ್ರು. ಆದರೂ ಒಂದು ಸ್ವಲ್ಪ ಸ್ಯಾರೀಸ್ಗಳನ್ನ ತೊಗೊಬಂದು ಅದನ್ನ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ತುಂಬ ಚಿಕ್ಕ ಪುಟ್ಟ ಐಟಮ್ಸ್ಗಳನ್ನ ತೊಗೊಂಬಂದಿದ್ದೀನಿ, ಬಟ್ ನನಗೆ ಅದು ಈಗ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ನನಗೆ ತುಂಬ ಟಯರ್ಡ್ ಆಗ್ತಾಯಿತ್ತು. ಅದಕ್ಕೆ ಫೈನಲಿ ಮನೆಗೆ ಬಂದು ರೀಚ್ ಆಗಿದ್ದೀವಿ ನಾವು. ಇವತ್ತೊಂದಿಷ್ಟು ಐಟಮ್ಸ್ಗಳು ತೊಗೊಬಂದಿದ್ದೀವಿ. ಇದು ನೋಡಿ, ಇದು ವಿಂಡೋಗೆ ಸ್ಕ್ರೀನ್, ಮತ್ತು ಇದು ಬಿಟ್ಟರೆ ಮ್ಯಾಟ್ ಕ್ಯೂಟ್ ಆಗುತ್ತಲ್ಲ. ಅದು ಬಿಟ್ಟರೆ ಇನ್ನು ಹೂಗಳು. ಇನ್ನು ಹಬ್ಬ ಅಂದಮೇಲೆ ಕಾಮನ್ ಇದೆ, ಬಟ್ ಫಸ್ಟು ನಾವು ತಗೊಂಡಿದ್ದೆ ಮಲ್ಲಿಗೆ ಹೂವು. ಎಲ್ಲ ಕಡೆನೂ ತೊಗೊಂಡ್ಬಿಟ್ಟಿದ್ವಿ. ರೇಟ್ ಎಷ್ಟಾದರೂ ಪರವಾಗಿಲ್ಲ, ಹಬ್ಬದಲ್ಲಿ ಹೂ ಮುಟ್ಕೊಂಡಿಲ್ಲ ಅಂದರೆ ಅದಕ್ಕೆ ಒಂದು ಕಳೆನೇ ಇರೋದಿಲ್ಲ. ಸೊ ಇದು ಕವರ್ಸ್ಗಳು, ಇದರಲ್ಲಿ ಒಂದು ಸ್ವಲ್ಪ ಡಬ್ಬಿಗಳು. ಮತ್ತು ಹೂವು. ಇದು ಫುಲ್ಲು ಬ್ಯಾಂಗಲ್ಸು. ಇದು ಹೆಂಗುಂಟು ಅಂದರೆ ಅವ್ರು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಇವಾಗ ನಾನು ತೆಗೆದ್ರೆ ಮತ್ತೆ ಪ್ಯಾಕ್ ಮಾಡೋಕ್ಕಾಗಲ್ಲ. ಫುಲ್ಲು ಗ್ರೀನ್ ಬ್ಯಾಂಗಲ್ಸು ಒಂದು ಸೆಟ್ ಫುಲ್ ತೊಗೊಂಡ್ಬಿಟ್ಟಿದ್ವಿ ನಾವು. ನೀಟಾಗಿ ಇಡಬೇಕಿತ್ತು. ಹಾಂ, ಈ ಥರದ್ದು ಒಂದು ತೊಗೊಂಡಿದ್ದೀವಿ. ಇದನ್ನು
ಇನ್ನು ಸೆಪ್ರೇಟ್ ತಗೊಂಡಿದ್ದೀವಿ ನಮಗೆ. ಇಲ್ಲಿ ಕಾಣಿಸ್ತಾ ಇಲ್ಲ, ಇದು ಎಲ್ಲನೂ ತೆಗೆದು ತೋರ್ಸೋಕ್ಕಾಗಲ್ಲ ಬಿಕಾಸ್ ಮತ್ತೆ ಪುನಃ ಅದನ್ನು ಹಾಗೆ ಹಾಕ್ಬೇಕಾಗುತ್ತೆ. ಕಲರ್ಸ್ ಬ್ಯಾಂಗಲ್ಸ್ ಯಾವುದೂ ತೊಗೊಂಡಿಲ್ಲ. ಗ್ರೀನ್ ಕಲರ್ ಮತ್ತು ರೆಡ್ ಕಲರಲ್ಲೇ ತೊಗೊಂಡಿರೋದು. ನಾನು ಗ್ರೀನ್ ಮತ್ತು ರೆಡ್ ನಾನು ತೊಗೊಂಡಿದ್ದೀನಿ. ನಮ್ಮ ಅಮ್ಮನೂ ಗ್ರೀನ್ ಮತ್ತು ರೆಡ್ ತೊಗೊಂಡಿದ್ದಾರೆ. ಇನ್ನೊಂದು ನಮ್ಮ ಅವ್ರ ಮಗಳಿಗೊಂದು ತೊಗೊಂಡಿದ್ದೀವಿ ಬಳೆನ, ಅವಳ ಹಬ್ಬಕ್ಕೆ ಬರ್ತಾಳೆ ಅದಕ್ಕೆ. ಅಷ್ಟೇ ಸಾಮಾನಲ್ಲಿ, ಏನು ಸಾಮಾನಿಲ್ಲ. ಇನ್ನು ಫ್ರೂಟ್ಸು ಮತ್ತು ಒಂದು ಸ್ವಲ್ಪ ಈ ಬಿಗ್ ಬಜಾರ್ ಐಟಮ್ಸ್ಗಳು ಇದೆಲ್ಲ ತೊಗೊಂಬಂದ್ಬಿಟ್ಟು ಇದೆಲ್ಲ ಇಟ್ಬಿಟ್ಟಿದ್ದೀನಿ. ಅಷ್ಟೇ ಗೈಸ್. ದೇವ್ರು ಇನ್ನೂ ನಮಗೆ ನೆಕ್ಸ್ಟ್ ಟೈಮ್ ಬೆಳ್ಳಿದ್ದೆಲ್ಲ ಬೆಳ್ಳಿದ್ದು ಮಾಡಿಸ್ಕೊಳ್ಳೋ ಅಷ್ಟೇ ಶಕ್ತಿ ಕೊಟ್ಟು. ಸಿಗಾಬಿಟ್ಟೆ ಟಯರ್ಡ್ ಆಗೋಯ್ತು ಆ್ಯಕ್ಚುಲಿ. ಸುತ್ತಿ ನಿಂತ್ಕೊಂಡು ಸೊಂಟ ಎಲ್ಲ ನೋವು ಬರುತ್ತೆ. ಎಲ್ಲ ಐಟಮ್ಸ್ ಎಲ್ಲ ಇಟ್ಕೊಂಡು ಎಲ್ಲ ಮುಗೀತು ಇವಾಗ ಶಾಪಿಂಗ್ ಎಲ್ಲ. ಇನ್ನೊಂದು ವಿಷಯ ಏನಂದರೆ, ನಾವು ಬಿಗ್ ಬಜಾರಲ್ಲಿ ಹೋಗ್ಬಿಟ್ಟು ಐಟಮ್ಸ್ಗಳನ್ನ ಬಿಗ್ ಬಜಾರಿಗೆ ಹೋಗ್ಬಿಟ್ಟು ಎಲ್ಲ ಐಟಮ್ಸ್ ಎಲ್ಲ ತೊಗೊತಾ ಇದ್ದೋ. ಅವಾಗ ನಾನು ಐಸ್ ಕ್ರೀಮ್ ತೊಗೊಬರೋಣ ಅಂತ ಹೋಗಿದ್ದೆ. ನಮ್ಮಮ್ಮ ಅಲ್ಲಿ ಬಿಲ್ಲಿಂಗ್ ಕೌಂಟ್ರಲ್ಲಿ ಬಿಲ್ ಮಾಡ್ಸೋಕ್ಕೆ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ರು. ಅಲ್ಲಿ ಇಬ್ಬರು ಕೆಲಸ ಮಾಡ್ತಾಯಿದ್ರು. ನನ್ನನ್ನು ನೋಡಿಬಿಟ್ಟು ನಮ್ಮ ಅಮ್ಮನ ಹತ್ರ ಕೇಳ್ತಾ ಇದ್ರಂತೆ, ಅವರು ವೀಡಿಯೋಸ್ ಎಲ್ಲ ಮಾಡ್ತಾರಲ್ವ, ಅವ್ರ ವೀಡಿಯೋಸ್ ಎಲ್ಲ ನಾವು ನೋಡ್ತಾ ಇರ್ತೀವಿ ಅಂತ. ನನಗೆ ಫುಲ್ ಖುಷಿ ಗೈಸ್ ಅದು ಕೇಳಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ಗೈಸ್. ಆ್ಯಕ್ಚುಲಿ ಹುಡುಗರು ವೀಡಿಯೋಸ್ ಚೆನ್ನಾಗಿ ಮಾಡ್ತೀರಾ ಅನ್ನೋದು ಇಸ್ ಕಾಮನ್. ಬಟ್ ಯಾರಾದರೂ ಹುಡುಗಿರು ನಮ್ಮನ್ನ ಐಡೆಂಟಿಫೈ ಮಾಡಿಬಿಟ್ಟು ಚೆನ್ನಾಗಿ ಮಾಡ್ತೀರಾ ಅಂದಾಗ ಅದು ನೆಕ್ಸ್ಟ್ ಲೆವೆಲ್ ಹ್ಯಾಪಿನೆಸ್. ನನಗಂತೂ ತುಂಬ ಖುಷಿ. ಇವತ್ತು ಫುಲ್ಲು ಅದೇ ನೆನೆಸ್ಕೊಂಡು ಖುಷಿ ಪಟ್ಟಿದ್ದೀನಿ ನಾನಂತೂ. ಬಟ್ ಫಸ್ಟ್ ಟೈಮ್ ನಾನು ನೋಡುವಾಗ ಅವ್ರಿಗೆ ಹೆಂಗೆ ಅನಿಸುತ್ತೆ ಅಂದರೆ, ತುಂಬ ಆ್ಯಟಿಟ್ಯೂಡು, ಮಾತಾಡ್ಸಲ್ಲ ಆ ಥರ ಅನಿಸುತ್ತೆ ನೋಡುವಾಗ. ಅದು ಯಾಕೆ ಅಂತ ಗೊತ್ತಿರೋ. ನಂಗೆ ತುಂಬ ಜನ ಹೇಳ್ತಾರೆ ಈ ಥರ ನಿಮ್ಮನ್ನ ನೋಡಿದ ತಕ್ಷಣ ಆ್ಯಟಿಟ್ಯೂಡ್ ಅನಿಸುತ್ತೆ, ಮಾತಾಡಲ್ವೇನೋ ಅನಿಸುತ್ತೆ ಅಂತ. ಬಟ್ ಹಂಗಿಲ್ಲ, ಮಾತಾಡ್ತಿದ್ರೆ ತುಂಬ ಚೆನ್ನಾಗಿ ಮಾತಾಡ್ತೀನಿ ನಾನು. ಇಷ್ಟು ಬಾಳೆಗೊನೆ, ಅದನ್ನ ನಾವು ಪೀಸ್ ಮಾಡಿಟ್ಟಿದ್ದೀವಿ. ಇನ್ನು ಇದು ಪ್ಲೇಟ್ಸ್ಗಳು ಬೇಕಾಗುತ್ತೆ ಬಿಕಾಸ್ ಅರ್ಶಿನ ಕುಂಕುಮಕ್ಕೆ ಬಂದವ್ರಿಗೆ ಇದರಲ್ಲಿ ತಿಂಡಿಗಳು ಹಾಕ್ಕೊಡೋಕ್ಕೆ. ಮತ್ತು ಇದರಲ್ಲಿ ಒಂದು ಸ್ವಲ್ಪ ಐಟಮ್ಸ್ ಉಂಟು, ಫುಲ್ ಬಾಕ್ಸ್ ಫುಲ್ ಇದು. ಮತ್ತು ಇದರಲ್ಲಿ ಫ್ರೂಟ್ಸು ಮತ್ತು ಇಷ್ಟು ಕಾಳು ಐಟಮ್ಸು ಮತ್ತು ಕಾಯಿ ಮತ್ತು ಇಲ್ಲೊಂದು ಸ್ವಲ್ಪ ಐಟಮ್ಸು ಎಲ್ಲ ಕಡೆ ಐಟಮ್ಸ್ಗಳು ಇಟ್ಟಿದ್ದೀವಿ. ಇದ್ರೊಳಗಡೆ ಸ್ವಲ್ಪ ಹಬ್ಬ ಇರೋದು ನಾಡಿದ್ದು. ಬಟ್ ನಾನು ಇವತ್ತೇ ಕಾಯೆಲ್ಲ ತುರಿದು ಇಟ್ಕೊತೀವಿ ಬಿಕಾಸ್ ಯಾಕಂದರೆ ನಾಳೆ ಕೆಲಸ ನಾನು ಇನ್ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತಿದ್ದೀನಮ್ಮ ಗೈಸ್. ಹಬ್ಬ ಇರೋದು ನಾಡಿದ್ದು, ಬಟ್ ನಾನು ಇವತ್ತೇ ಎಲ್ಲ ಸ್ವಲ್ಪ ಕಾಯೆಲ್ಲ ತುರಿದಿಡ್ತಾ ಇದ್ದೀನಿ. ಯಾಕಂದ್ರೆ ಹಬ್ಬಕ್ಕೆ ಹಾಕೊಳ್ಳೋ ಡ್ರೆಸ್ ಎಲ್ಲ ನಾವು ಇವತ್ತೇ ಸ್ಟಿಚ್ ಮಾಡಿ ಇಟ್ಕೊತಾ ಇದ್ದೀವಿ. ಮತ್ತು ಒಂದು ಸ್ವಲ್ಪ ಕೆಲಸಗಳನ್ನ ಇವತ್ತೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಯಾಕಂದರೆ ನಾಳೆ ಇನ್ನೂ ಹೆವಿ ಕೆಲಸ ಇರುತ್ತೆ, ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಇವಾಗ ನನ್ನ ಕೆಲಸ ಏನಂದರೆ, ಒಂದಿಷ್ಟು ಕಾಯಿಗಳನ್ನ ತುರಿದು ಇಟ್ಕೊಂಡ್ಬಿಡ್ತೀವಿ ಫ್ರಿಜ್ಜಲ್ಲಿ. ಇವಾಗ ನನ್ನ ಕೆಲಸ ಅಷ್ಟೇ ಇರೋದು. ಕಾಯಿ ತುರಿದು ಸ್ವಲ್ಪ ಬೀನ್ಸ್ ಕಾಳುಗಳೆಲ್ಲ ಎಡಿಬೇಕು ನಾನು ಅಷ್ಟೇ. ನಮ್ಮಮ್ಮ ಸ್ಯಾರಿ ಮತ್ತು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಇಡ್ತಾರೆ ಹಾಕ್ಕೊಳ್ಳೋದನ್ನು. ಇಷ್ಟೇ ಗೈಸ್ ವಿಡಿಯೋ. ನಾಳೆ ಮಾಡೋ ಅಂಥದ್ದನ್ನ ನಾಳೆ ಕ್ಯಾಪ್ಚರ್ ಮಾಡ್ತೀನಿ ನಾನು. ಇವತ್ತಿಗೆ ನಾನು ಸಣ್ಣೋಳಿರುವಾಗ ಗೈಸ್ ಇದು 1 ರೂಪಾಯಿಗೆ 4 ಕೊಡ್ತಾಯಿದ್ರು. ನಾನು ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗ್ತೀನಿ. ಬಾಯ್.